ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ಇವತ್ತು ನಾನು ಒಬ್ಬಟ್ಟು ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಬೇಸನ್ನಲ್ಲಿ 3.5 ಪಾವು ಮೈದಾ, ಒಂದೆರಡು ಚಮಚ 2ರಿಂದ 3 ಚಮಚ ಚಿರೋಟಿ ರವೆ, ಮತ್ತು ಒಂದು ಚಿಕ್ಕ ಚಮಚ ಅರಿಶಿನದ ಪುಡಿ, ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೀರು ಹಾಕ್ಕೊಂಡು ನಾದ್ಕೊಂಡು, ಹಾಗೆ ಎಣ್ಣೆನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ಕೋಬೇಕು. ಅದು ತುಂಬ ಸಾಫ್ಟಾಗಿ ಬರಬೇಕು. ನೋಡಿ, ಈ ಥರ ಸಾಫ್ಟಾಗಿ ಅದು ಹಿಟ್ಟು ಬರಬೇಕು. ನಮಗೆ ನೋಡ್ತಾ ಇದ್ದೀರಲ್ಲ, ಈ ಹಂತದಲ್ಲಿರಬೇಕು. ಇವಾಗ ಒಂದು 3 ಲೋಟ ತೊಗರಿ ಬೇಳೆ ತೊಗೋತಾ ಇದ್ದೀನಿ. ಅದಂದರೆ 3 ಪಾವಷ್ಟು ತೊಗರಿ ಬೇಳೆನ ತೊಗೋಬೇಕು. ಮತ್ತು ಇವಾಗ ಒಲೆ ಮೇಲೆ ನೀರನ್ನ ಕಾಯೋಕ್ಕೆ ಇಟ್ಟು ತೊಗರಿ ಬೇಳೆನ ಚೆನ್ನಾಗಿ ಒಂದು 2-3 ಸತಿ ತೊಳ್ಕೊಳ್ಬೇಕು. ಬೇಳೆಯಲ್ಲಿರೋ ಆ ವೈಟ್ ಕಲರೆಲ್ಲ ಹೋಗಬೇಕು. ಇವಾಗ ಒಲೆ ಮೇಲೆ ನೀರು ಕಾದಿರುತ್ತಲ್ಲ, ಇವಾಗ ತೊಳೆದಿರ್ತಕ್ಕಂಥ ಬೇಳೆನ ಅದರೊಳಗೆ ಹಾಕ್ಕೋಬೇಕು. ಆ ಬೇಳೆ ಕುದಿ ಬರಬೇಕು. ಮತ್ತು ಇವಾಗ ಬೇಳೆನ ಸ್ವಲ್ಪ ಉದ್ರಾಗಿರ್ಬೇಕಲ್ವ, ಹಾಗಾಗಿ ಒಂದು ಚಮಚ ಎಣ್ಣೆನ ಹಾಕ್ಕೋಬೇಕು. ನೋಡಿ, ಈ ಥರ. ಇವಾಗ ಅದನ್ನು ಚೆನ್ನಾಗಿ ಒಂದು ಸತಿ ತಿರುಗಿಸ್ಕೋಬೇಕು. ಬೇಳೆನ ತಿರುಗಿಸ್ಕೊಂಡು ಬೇಳೆನ ಬೇಯೋಕ್ಕೆ ಬಿಟ್ಕೋಬೇಕಾಗತ್ತೆ ನಾವು. ಇದಾದಮೇಲೆ ಬೇಳೆ ಬೆಂದಮೇಲೆ ಆ ನೀರನ್ನ ಸೋದಿಸ್ಕೊಂಡು ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರಬೇಕು. ಮಿಕ್ಕಿದೆಲ್ಲ ನೀರನ್ನ ಸೋದಿಸ್ಬಿಡಬೇಕು. ಇವಾಗ 3 ಲೋಟ ಬೇಳೆ ತೊಗೊಂಡಿದ್ದೀರಾ ಅಂದರೆ ನಾವು ಒಂದು 3.25 ಲೋಟದಷ್ಟು ಬೆಲ್ಲ ಹಾಕಬೇಕಾಗತ್ತೆ. ಏಕೆ ಅಂತ ಅಂದರೆ ಅದಕ್ಕೆ ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ಒಂದು ಅರ್ಧ ಲೋಟ ಎಕ್ಸ್ಟ್ರಾ ಬೆಲ್ಲ ಹಾಕಬೇಕು. ಇವಾಗ ನೋಡಿ, ಒಂದು ದೊಡ್ಡ ತೆಂಗಿನಕಾಯಿ ಅಂತ ಅಂದರೆ ಅದನ್ನು ತೆಂಗಿನಕಾಯಿನ ತುರಿದು ಮಿಕ್ಸಿಗೆ ಹಾಕಿಟ್ಕೊಳ್ಬೇಕು. ಈ ಥರ ನೈಸಿಗೆ ತೆಂಗಿನಕಾಯಿ ತುರಿ ಪೌಡರ್ ಆಗಿರಬೇಕು. ಮತ್ತು ಒಂದು 2 ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕಿ, ಮತ್ತು ಒಂದು 2-3 ಸ್ಪೂನು ಗಸಗಸೆನ ಹುರಿದು ಹಾಕ್ಕೊಳ್ಬೇಕು. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸಿ ಬೇಯೋಕ್ಕೆ ಬಿಡಬೇಕು. ಬೇಳೆ, ಬೆಲ್ಲ ಮತ್ತು ಇದು ಕೊಬ್ಬರಿ ಎಲ್ಲನೂ ಮಿಕ್ಸ್ಚರನ್ನ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ಬೇಕಾಗತ್ತೆ. ಈ ಥರ ನೀಟಾಗಿ ಹೊಂದ್ಕೊಂಡ್ಮೇಲೆ ನಾವು ಅದನ್ನು ಗ್ರೈಂಡರ್ಗೆ ಹಾಕಿ ತೆಗೆದಿಟ್ಕೊಳ್ಬೇಕು. ಗ್ರೈಂಡರ್ಗೆ ಹಾಕಿ ತೆಗೆದಿಟ್ಕೊಂಡು ನೋಡಿ, ಈ ಥರ ಚೆನ್ನಾಗಿ ಅದನ್ನು ರುಬ್ಬಬೇಕಾಗತ್ತೆ. ಗ್ರೈಂಡರಲ್ಲಿ ರುಬ್ಬಿ ತೆಗೆದಿಟ್ಕೊಂಡು ಇವಾಗ ಒಬ್ಬಟ್ಟು ಮಾಡಬೇಕು. ನೋಡಿ, ಫಸ್ಟು ಮೈದಾನ ಈ ಥರ ತಟ್ಕೊಂಡು ಅದ್ರ ಮೇಲೆ ಒಂದು ಉಂಡೆ ಹೂರಣನ ಇಟ್ಟು ಅದನ್ನು ಚೆನ್ನಾಗಿ ಈ ಥರ ಮಾಡಿಕೊಂಡು ಎಣ್ಣೆ ಹಚ್ಕೊಂಡು ಒಂದು ಕವರ್ ಮೇಲೆ ತಟ್ಟಿ ಬೇಯಿಸಿದ್ರೆ ಒಲೆ ಮೇಲೆ ಎಷ್ಟು ಚೆನ್ನಾಗಿ ಒಬ್ಬಟ್ಟು ರೆಡಿ ಆಯಿತು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿರುತ್ತೆ. ಇದೇ ಥರ ಎಲ್ಲ ಒಬ್ಬಟ್ಟನ್ನು ನೀವು ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರೂ ಒಬ್ಬಟ್ಟು ಮಾಡ್ಕೊಂಡು ತಿಂದು ಸಂತೋಷವಾಗಿರಿ.